ದರ್ಶನ್ ಸರ್ನು ಭೇಟಿ ಮಾಡ್ಬೇಕಂದ್ರೆ ಏನಾದರೂ ಸಿನಿಮಾಗಳ ಲೈನಪ್ ಆಗಿದಾವ ಸರ್ ಜೊತೆಗೆ ಮಾಡ್ತಾ ಇದ್ದೀರಾ? ದರ್ಶನ್ ಸರ್ ಜೊತೆ ಸಿನಿಮಾ ಏನಿಲ್ಲ, ಮಾತಾಡಿಸ್ಬೇಕು ಮ್ಯಾಮ್. ಇವಾಗ ಅವ್ರ ಜೊತೆಗೆಲ್ಲ ಸಿನಿಮಾ ಮಾಡೇ ಅಲ್ಲ ಬೆಳೆದಿದ್ದು. ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ದುನಿಯಾ ವಿಜಯ್ ಸರು, ಗಣೇಶ್ ಸರು, ಒಂದಷ್ಟು ಡೈರೆಕ್ಟರ್ಗಳು ಅವ್ರ ಜೊತೆಗಳೆಲ್ಲ ಸಿನಿಮಾ ಮಾಡಿ ಏನು ಅದರಲ್ಲೇನು ಅದು ಸಿನಿಮಾ ಲೈನಪ್ ಆದ್ರೇ ಹೋಗಿ ಮಾತಾಡಿಸ್ಬೇಕು ಅನ್ನೋದೇನಿದೆಯಾ. ಪ್ರೀತಿ ವಿಶ್ವಾಸದಲ್ಲಿ ಹೋಗಿ ಮಾತಾಡಿಸ್ಬೇಕು. ಸುಮಾರು ದಿನ ಆಗಿದೆ ಹೋಗಿ ಮಾತಾಡಿಸ್ತೀನಿ. 4 ತಿಂಗಳು ಅಲ್ಲಿ ಒಳಗೆ ಇದ್ದೆ. ಎಲ್ಲರನ್ನೂ ಹೋಗಿ ಮಾತಾಡ್ಸ್ಕೊಂಬರೋದ್ರಲ್ಲಿ ಏನಿದೆ, ಎಲ್ಲರನ್ನೂ ಹೋಗಿ ಮಾತಾಡ್ಸ್ಕೊಬರ್ತೀನಿ. ಈಗ ಯಾವಾಗಲೂ ನಿಮಗೆ ಕಾಂಪ್ಲಿಮೆಂಟ್ ಮಾಡ್ತಿದ್ರು ಸುದೀಪ್ ಸರ್ ನಿಮ್ಮ ಕಾಸ್ಟ್ಯೂಮ್ಗೆ. ಸೊ ಎಷ್ಟು ಜೊತೆ ಬಟ್ಟೆ ತೊಗೊಂಡೋಗಿದ್ರಿ, ಏನೇನು ಶಾಪ್ ಮಾಡಿದ್ರಿ, ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ಶಾಪಿಂಗ್ಗೆ? ದುಡ್ಡೇನಿಲ್ಲ ಮೇಡಮ್, ನನಗೆ ಆಸೆ ಬಟ್ಟೆ ಹಾಕಬೇಕು ಅನ್ನೋದು ಆಸೆ. ಸುಮಾರು ಕಂಫರ್ಟಬಲ್ ಇದ್ದರೆ ಮಾತ್ರ, ಅಂದರೆ ಯಾವುದೋ ಒಂದು ಶೂ ಮತ್ತು ಪ್ಯಾಂಟ್ ಹಾಕಿದ್ರೆ ಅದಕ್ಕೆ ತಕ್ಕಂಗೆ ಮ್ಯಾಚಿಂಗ್ ಶೂ ಇರಬೇಕು, ಅಂದರೆ ಫುಟ್ವೇರ್ ಇರಬೇಕು ಅನ್ನೋದು, ಆ ಥರದ್ದು ಖುಷಿ. ಬಟ್ಟೆ ಅಂದರೆ ಕ್ರೇಜು, ಸಿಕ್ಕಾಪಟ್ಟೆ ಕ್ರೇಜು. ಯಾವುದೋ ಒಂದು 2-3 ಸಲ ಯಾವುದೋ ಒಂದು ಶರ್ಟ್ ಚೆನ್ನಾಗಿತ್ತು ಅಂದರೆ 10-15 ಸಲ ಅದನ್ನೇ ಬ್ಯಾಕ್ ಟು ಬ್ಯಾಕ್ ಹಾಕ್ತೀನಿ ಅರ್ಧೋಗೋವರೆಗೂ. ಯಾವುದಾದ್ರೂ ಇಷ್ಟ ಆಗಿಲ್ಲ ಅಂದರೆ ಅದು ಅಲ್ಲೇ ಇರುತ್ತೆ 10 ವರ್ಷ ಆದರೂ. ಸುಮ್ಮನೆ ಅಲ್ಲೇ ಇರ್ತವೆ ಬಟ್ಟೆಗಳು. ಇಲ್ಲ ಯಾರೋ ಒಬ್ಬರು ತೊಗೊಳ್ತಾರೆ, ನಮ್ಮ ಕಸಿನ್ಸು ಅವರು ಇವರು ಹಾಕೋತಾರೆ, ಆ ರೀತಿ. ಬಟ್ಟೆ ಅಂದರೆ ಕ್ರೇಜ್. ಬಟ್ಟೆ ಬಿಟ್ಟು ಕಾರು ಬೈಕ್ ಕ್ರೇಜ್ ಏನದು ಬೈಕ್ ಇತ್ತು. ಬೈಕ್ ಇವಾಗ ಅಷ್ಟೊಂದು ಕ್ರೇಜ್ ಇಲ್ಲ, ಆ್ಯಕ್ಟಿವ್ ಹೊಂಡ ಇದೆ. ಕಾರು ಅಂದರೆ XUV700 ಈಗ ಸದ್ಯಕ್ಕಿರೋದು. ಇನ್ನು ನೆಕ್ಸ್ಟ್ ಬೇರೆ ಡ್ರೀಮ್ ಇದೆ ಕಾರ್ಸಲ್ಲಿ. ಅದು ಬಿಟ್ಟರೆ ಇನ್ನೇನು ಅಷ್ಟೊಂದು ಆಸೆ ಏನು. ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅಷ್ಟೇ. ಯಾವುದು ಸರ್ ನಿಮ್ಮ ಕನಸಿನ ಪಾತ್ರ? ಮಂಗಳಮುಖಿ ಕ್ಯಾರೆಕ್ಟರ್ ಮಾಡಬೇಕಂತ ಆಸೆ. ಬಟ್ ರಥವರದಲ್ಲಿ ಸಿಕ್ಕಿತ್ತು ಆ ಪಾತ್ರ. ಲೋಕಿಯವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಜರಂಗಿ ಲೋಕಿಯವರು. ಆ ಟೈಮಲ್ಲಿ ನಾನು ರಿಕ್ಕಿನಲ್ಲಿ ಬ್ಯುಸಿ ಇದ್ದೆ. ಆ ಥರ ಪಾತ್ರ ಸಿಕ್ತು ಅಂದರೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರು, ಬಹಳ ಇಷ್ಟ ನನಗೆ. ಅವ್ರ ಜೀವನ ನಡೆಸೋದು, ಅವ್ರದ್ದು ಒಂದಷ್ಟು ಸಮಾಜದಲ್ಲಿ. ಇವಾಗ ನಮಗೆ ನ್ಯಾಷನಲ್ ಅವಾರ್ಡ್ ಬಂತು ನಮ್ಮ ಸಂಚಾರಿ ವಿಜಯ್ ಅವ್ರಿಗೆ. ವಿಜಯ್ ಅವರು ಮಾಡಿ ನ್ಯಾಷನಲ್ ಅವಾರ್ಡ್ ತೊಗೊಂಡ್ರು. ಆಮೇಲೆ ಕೆಲವೊಂದು ಪಾತ್ರಗಳನ್ನ ಇವಾಗ ಇನ್ಸ್ಪೆಕ್ಟರ್ ಮಾಡಿದ್ದೀನಿ, ಹುಚ್ಚ ಮಾಡಿರ್ಬೋದು, ವಿಲನ್ ಕ್ಯಾರೆಕ್ಟರ್ ಮಾಡಿರ್ಬೋದು, ಭಾವುಕನಾಗಿ ಅಣ್ಣ ಮಾಡಿರ್ಬೋದು. ಅವೆಲ್ಲನೂ ಒಂದು ಈ ಥರದ್ದು ಕ್ಯಾರೆಕ್ಟರ್ಗಳು. ಇನ್ನೊಂದಷ್ಟು ಪಾತ್ರಗಳು, ಒಂದಷ್ಟು ಅಂದರೆ ಕಾಮಿಕ್ ವಿಲನ್ ಥರ, ನಗಿಸೋ ಥರದ್ದು, ಏನಾದರೂ ಮಾತಾಡಿ ರಿಯಾಕ್ಷನ್, ಈ ಥರದ್ದು ಒಂದಷ್ಟು. ಇವಾಗ ಕೈವ ಸಿನಿಮಾದಲ್ಲಿ ಒಂದಷ್ಟು ಸೀನ್ಗಳು ಹಂಗಿತ್ತು. ದೂರದರ್ಶನದಲ್ಲಿ ಒಂದು ಫ್ಯಾಮಿಲಿಗೋಸ್ಕರ ನಿಂತ್ಕೊಂಡು ಓಡಾಡೋಂಥದ್ದು, ಒಂದು ಸ್ನೇಹಿತ ಅನ್ನೋದು ಇತ್ತು. ಮೂರನೇ ಕೃಷ್ಣಪ್ಪದಲ್ಲಿ ಬೇರೆ ಪಾತ್ರ ಇತ್ತು, ಪೊಲಿಟಿಕಲ್ ಲೀಡರ್ ಆಗಿ ಲೈಕ್ ಆ ಥರ ಇತ್ತು. ಹಾಗೆ ಇವಾಗ ಮ್ಯಾಕ್ಸಲ್ಲಿ ಪೊಲೀಸ್ ಕ್ಯಾರೆಕ್ಟ್ರು ಮಾಡ್ತಾ ಇರೋಣ. ಯಾವ್ದು ಬಂದರೂ ಮಾಡೋಣ, ಚೆನ್ನಾಗಿ ಮಾಡೋಣ. ಸೊ ನೀವು ಹೇಳ್ತಿದ್ರಿ ಅವಾರ್ಡ್ಗಳು ಬಗ್ಗೆ ಹೇಳ್ತಿದ್ರಿ, ಪ್ರಶಸ್ತಿಗಳು ನನಗೆ ದಿ ಬೆಸ್ಟ್ ಅನ್ನೋವಂಥದ್ದು ಬೇಕು ಅನ್ನುವಂಥದ್ದು ಹೇಳ್ತಿದ್ರಿ. ಆ ರೀತಿ ಗುರುತಿಸೋವಂಥ ಪಾತ್ರ ಕೂಡ ನೀವು ಮ್ಯಾಕ್ಸಲ್ಲಿ ಮಾಡಿದ್ದೀರಾ. ಜೊತೆಗೆ ಪ್ರಶಸ್ತಿ ಅಂತ ಬಂದಾಗ ಸುದೀಪ್ ಸರ್ ನೆನಪಾಗ್ತಾರೆ. ಡಾಕ್ಟ್ರೇಟ್ ಪ್ರಶಸ್ತಿ ಇರ್ಬೋದು, ಈಗ ರಾಜ್ಯ ಪ್ರಶಸ್ತಿ ರೀಸೆಂಟಾಗಿ ಅವರು ಕೊಟ್ಟರು. ಬಟ್ ಅದನ್ನು ಬೇಡ, ನನಗಿಂತ ಅತ್ಯುತ್ತಮ ಕಲಾವಿದರಿದ್ದಾರೆ, ಸೊ ಹಾಗಾಗಿ ಅತ್ಯುತ್ತಮ ನಟ ನಾನು ಅಂತ ಫ್ಯಾನ್ಸ್ ಹೇಳಿದ್ದಾರೆ ಖಂಡಿತವಾಗ್ಲೂ. ಆದರೆ ಈ ಪ್ರಶಸ್ತಿನ ಬೇರೆಯವ್ರಿಗೆ ಅರ್ಪಣೆ ಮಾಡಿ ಅನ್ನುವಂಥದ್ದನ್ನು ಅವರು ಟ್ವೀಟ್ ಮಾಡಿದರು. ಸೊ ಏನು ಹೇಳ್ತೀರಾ? ದೊಡ್ಡವರು ಮಾತುಗಳನ್ನ ಅಲ್ಲೇ ಇಡಿ. ನಾನು ಚಿಕ್ಕವನು, ಅದ್ರ ಬಗ್ಗೆ ಆಳವಾಗಿ ಇಳ್ದಿಲ್ಲ. ಇವಾಗ ಅವ್ರು ಹೇಗೆ ಯೋಚನೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ವಲ್ಲಮ್ಮ. ಇವಾಗ ನಾನೇನು ಯೋಚನೆ ಮಾಡ್ತೀನಿ, ನಾನು ಹೇಗೆ ನಿರ್ಧಾರ ತೊಗೋತೀನಿ ಅಂತ ನನಗೆ ಗೊತ್ತು. ಇವಾಗ ನನ್ನ ಯೋಚನೆಗೆ, ನನ್ನ ವಿವೇಚನೆಗೆ ಸಂಬಂಧಪಟ್ಟಿದ್ದು ಮಾತ್ರ ನಾನು ಮಾತಾಡಬೇಕು. ಇನ್ನೊಂದಷ್ಟು ವಿಚಾರಗಳು ಇವಾಗ ಅವ್ರಿಗೆ ಹಂಗೆ ಅನಿಸಿದೆ, ಅವ್ರು ಹೇಳಿದ್ದಾರೆ ಅಂದರೆ ಅದನ್ನು ಒಪ್ಕೊಳ್ಳೇಬೇಕಲ್ವ. ಅವ್ರ ಪ್ರಕಾರ ಅಂತ ಹೇಳಿ, ಅವ್ರ ಪ್ರಕಾರ ಅಂತ ಹೇಳಿ, ನನಗಿಂತ ಒಳ್ಳೆ ಕಲಾವಿದರಿದ್ದಾರೆ, ಅವ್ರಿಗೆ ಕೊಡಿ. ನನಗೆ ಫ್ಯಾನ್ಸ್ ಒಪ್ಕೊಂಡಿದ್ದಾರೆ ನಾನು ಒಳ್ಳೆ ಕಲಾವಿದ ಅಂತಂದರೆ ಅದು ಅಣ್ಣ ಮಾತಾಡಿರೋದು, ಸುದೀಪ್ ಅಣ್ಣ ಮಾತಾಡೋದು, ಸುದೀಪ್ ಅಣ್ಣ ಥರನೇ. ಸರ್ ಎಲ್ಲೋ ಒಂದು ಕಡೆ ದರ್ಶನ್ ಸರ್ ಹಾಗೂ ಸುದೀಪ್ ಸರ್ ಪ್ರಶಸ್ತಿಗಳ ವಿಚಾರದಲ್ಲಿ ಒಂದೇ ಮನೋಭಾವನೆ ಇದೆ ಅವರಿಗೆ. ದರ್ಶನ್ ಸರ್ ಸಹ ಶೀಲ್ಡ್ಗಳನ್ನು ಸ್ವೀಕರಿಸ್ತಾರೆ ಹೊರತಾಗಿ ಈ ಅವಾರ್ಡ್ ಫಂಕ್ಷನ್ ಏನಿದೆ ಅವಾರ್ಡ್ಸ್ಗಳನ್ನು ಅವರು ಸ್ವೀಕರಿಸೋದಿಲ್ಲ. ಸುದೀಪ್ ಸರ್ ಕೂಡ ಒಂದು ರೀತಿ ಪ್ರಶಸ್ತಿಗಳನ್ನು ಸ್ವೀಕರಿಸುವಂಥದ್ದನ್ನೇ ಬಿಟ್ಟಿದ್ದಾರೆ, ಜೊತೆಗೆ ಸನ್ಮಾನ ಕೂಡ. ಬಟ್ ಅದನ್ನು ಹೇಳಿದ್ದಾರೆ ಅವರು. ಅಂದರೆ ಸುಮಾರು ಜನ ಇವಾಗ 5 ಜನ ನಾಮಿನೇಷನ್ ಮಾಡಬೇಡಿ, 5 ಜನ ನಾಮಿನೇಷನ್ ಮಾಡಿ ಅದರಲ್ಲಿ ಒಬ್ಬರು ಕೊಟ್ಟು 4 ಜನಕ್ಕೆ, ಯಾಕಂದರೆ ಅವರು ಅದಕ್ಕೆ ಅರ್ಹತೆ ಇರ್ತಾರೆ. ಯಾರೋ ಒಬ್ರಿಗೆ ಅವಾರ್ಡ್ ಕೊಡ್ತೀರಿ, ಕೊಡೋಂಗಿದ್ರೆ 5 ಜನ ಕೊಡಿ. ಇಲ್ಲಾಂದರೆ ಅನೌನ್ಸೇ ಮಾಡಬೇಡಿ. ನಾಮಿನೇ ಇದಾಗಿದ್ದಾರೆ, ಒಂದು 5 ಜನ ಸೆಲೆಕ್ಟ್ ಆಗಿದ್ದಾರೆ, ಅದರಲ್ಲೂ ಒಬ್ರಿಗೆ ಪ್ರಶಸ್ತಿ. ಆ ಥರದ್ದು ಒಂದಷ್ಟು ಉದ್ದೇಶಗಳಿರುತ್ತೆ. ಆಮೇಲೆ ಅವರಿಗೆಲ್ಲ ಒಂದಷ್ಟು ವಿಚಾರ ಇದೆ. ಕನ್ನಡಿಗರಿಗೆ ಮಾತ್ರ ಯಾವುದು ಹಿಂದ್ಗಡೆ ಚೇರ್ಗಳಾಗ್ತೀರಾ, ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಮುಂದೆ ಹಾಕ್ತೀರಾ, ಆ ಅವಾರ್ಡ್ ಫಂಕ್ಷನ್ ನಾನೇ ಯಾಕೆ ಹೋಗಬೇಕು ಅನ್ನೋದು ಒಂದಷ್ಟು ಪ್ರಶ್ನೆಗಳು ಒಂದಷ್ಟಿದೆ. ಅದು ಒಂದೇ ಒಂದು ಪ್ರಶ್ನೆಗೆ ಹೇಳಿದ ಕೂಡಲೇ ಒಂದೇ ಒಂದು ಆನ್ಸರ್ ಹಿಂಗೆ ಕೊಡೋಂಗಿಲ್ಲ. ಅವ್ರ ಆಲೋಚನೆಗಳು ಅವ್ರು ಅಷ್ಟು ಯೋಚನೆ ಮಾಡಿದ್ದಾರೆ ದರ್ಶನ್ ಸರ್, ಸುದೀಪ್ ಸರ್. ಅಂದರೆ ಅದ್ರ ಬಿಹೈಂಡ್ ಒಂದಷ್ಟು ಅವ್ರಿಗಾಗಿರೋಂಥ ಅನುಭವಗಳು, ಒಂದಷ್ಟು ವರ್ಷ ಎಕ್ಸ್ಪೀರಿಯೆನ್ಸು, ಅದನ್ನ ಇಟ್ಕೊಂಡು ಅವ್ರು ಹೇಳಿರ್ತಾರೆ ಮೇಡಮ್.
ಅದನ್ನು ನಾನು ಉಗ್ರ ಮಂಜು ಆಗಿ ನಾನಿಲ್ಲಿ ಕೂತ್ಕೊಂಡು ನನಗೆ ಹಿಂಗೆ ಅನಿಸ್ತು ಅಂತ ಹೇಳಿದ್ರೆ ಅದು ಎಷ್ಟಿತ್ತು ಅಂದರೆ ನಿಮಗೆ ಯಾವತ್ತಾದ್ರೂ ಬೇಜಾರಾಗಿದೆಯಾ ಸರ್ ಈ ರೀತಿ ಅವಾರ್ಡ್ ನನಗೆ ಬರಬೇಕಿತ್ತು ಅಂತ ಅಟ್ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು? ನನಗೆ ಇಷ್ಟೂ ವರ್ಷ ಇಷ್ಟೂ ಸಿನಿಮಾಗಳು ಮಾಡಿ ನೀನು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಒಂದಷ್ಟು ಅವಾರ್ಡ್ಗಳ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಹೇಗಿದೆಯಾ, ಸೋಷಿಯಲ್ ಮೀಡಿಯಾದಲ್ಲಿ ನಿಂಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಆ ಪ್ರೊಡಕ್ಷನ್ ಹೌಸ್ ಅವರು ನಿಮ್ಮ ಹತ್ರ ಹೇಗಿದ್ದಾರೆ, ಇವಾಗ ಆ ಪ್ರೊಡಕ್ಷನ್ ಹೌಸ್ ಅವರು ಯಾವ ಅವಾರ್ಡ್ಗಳಿಗೆ ಹೆಂಗೆ ಅಪ್ರೋಚ್ ಮಾಡಿರ್ತಾರೆ. ಆಮೇಲೆ ಕರೆಕ್ಟಾಗಿ ಯೋಚನೆ ಮಾಡೋದಾದರೆ ಇವಾಗ ಅವಾರ್ಡ್ ಕೊಟ್ಟಿರೋರು ಅದಕ್ಕೆ ಅರ್ಹರಲ್ಲ, ಅದಕ್ಕೆ ಅರ್ಹತೆ ಇಲ್ಲ, ಅವ್ರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಎಲ್ಲರೂ ಅವ್ರಿದ್ದು. ಬಟ್ ನನಗೆ ಅದೆಲ್ಲೋ ಒಂದಷ್ಟು ಇಷ್ಟು ವರ್ಷ 200 ಸಿನಿಮಾ ಮಾಡಿ ಒಂದು ಖಳನಾಯಕರು ಬೆಸ್ಟ್ ನೆಗೆಟಿವ್ ರೋಲು, ಬೆಸ್ಟ್ ಸಪೋರ್ಟಿಂಗ್ ಕ್ಯಾರೆಕ್ಟ್ರು, ಬೆಸ್ಟ್ ಆ್ಯಕ್ಟರು ಈ ಥರದ್ದು ಯಾವುದೂ ಅವಾರ್ಡ್ ತೊಗೊಳ್ಳಿಲ್ವಾ, ಇನ್ನೂ ಮಾಡಲಿಲ್ವಾ, ನಾನು ಆ ಥರದ ಪಾತ್ರಗಳು ಮಾಡಲಿಲ್ವಾ ಏನು ಅನ್ನೋದು ನನಗೆ ಕ್ವಶನ್ ಮಾರ್ಕ್ ಆಗ್ತು. ಆ ಕ್ವಶನ್ ಮಾರ್ಕ್ ಆಗಿದವಾಗ ಅಟ್ಲೀಸ್ಟ್ ಇವಾಗ ಬಿಗ್ ಬಾಸ್ ಅವಾರ್ಡ್ ಆದರೂ ತೊಗೊಂಡೋಗಿ ಬಿಗ್ ಬಾಸ್ ಕಪ್ ಆದರೂ ನಮ್ಮ ಅಮ್ಮನಿಗೆ ಕೊಡೋಣ, ಅವ್ರ ಆಸೆ ಪಟ್ಟಂತೆ ಅವ್ರು ಕೊಡೋಣ ಅನ್ನೋದನ್ನು ಸ್ಟೇಜ್ ಮೇಲೆ ಬಂದಿದ್ದದು. ನಾನು ಏನಕ್ಕೆ ಹೋಗ್ತಿದ್ದೀನಿ ಏನಕ್ಕೆ ಅಂತ ಅಣ್ಣ ಕೇಳಿದಾಗ ಹೌದು ನಾನು ಅಮ್ಮನಿಗೆ ಏನು ಕೊಟ್ಟಿದ್ದೀನಿ, ಆ ತಾಯಿಗೆ ಅಷ್ಟು ನೋಡ್ಕೊಳ್ಳೋದು ಮಕ್ಕಳನ್ನ ಮತ್ತು ನಮ್ಮ ತಂದೆನ 365 ದಿನ ಒಂದು ದಿನ ರಜೆ ತೊಗೊಂಡ್ರೆ ಆ ತಾಯಿ ನೋಡ್ಕೊಳ್ಳುತ್ತಲ್ಲ, ಅಂದರೆ ಅಡುಗೆ ಮಾಡೋದು ಇನ್ನೊಂದು ಮಕ್ಕಳು ಚೆನ್ನಾಗಿರಬೇಕು ಅಂತ ಆ ತಾಯಿಗೆ ಖುಷಿ ಕೊಡೋ ಥರದ್ದು ಈ ಬಿಗ್ ಬಾಸ್ ಕಪ್ ಎತ್ಕೊಂಡು ಕೊಡೋಣ ಅಂತ ಹೇಳಿದ್ರು. ಇಲ್ಲಿ ಏನು ಸಿನಿಮಾದಲ್ಲಿ ಪ್ರಶಸ್ತಿ ಬಂದಿಲ್ಲ, ನನಗೆ ಯಾವುದೋ ಅವಾರ್ಡ್ ಬಂದಿಲ್ಲ ಅಂತ ಒಂದು ಕಿಂಚಿತ್ತು ಬೇಜಾರಿಲ್ಲ ಏನಿಲ್ಲ. ಬಟ್ ಆ ಮಾತಲ್ಲಿ ಯಾವುದು ಬಂದೇ ಇಲ್ವಲ್ಲ ಇದನ್ನು ಕೊಡೋಣ ಅಂತ. ಬಟ್ ಅದು ಬಿಟ್ಟರೆ ಆ ಶೀಲ್ಡ್ಗಳು ಬಂದಿದೆಯಲ್ಲ, ಅಭಿಮಾನಿಗಳು ಆ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ. ಸುಮಾರಷ್ಟು ಸ್ಪೋರ್ಟ್ಸಲ್ಲಿದ್ದೆ ಒಂದಷ್ಟು ಎಲ್ಲ ಕಾರ್ಯಕ್ರಮಗಳು ಕರೀತಾರೆ, ಎಲ್ಲೋ ಒಂದು ಕಡೆ ಸನ್ಮಾನ ಮಾಡ್ತಾರೆ. ನಿನ್ನೆ ಒಂದಷ್ಟು ಜನ ಸನ್ಮಾನ ಮಾಡಿದ್ರು. ಆ ಥರದ್ದು ಆಗ್ತಾನೆ ಇರುತ್ತೆ ಮ್ಯಾಮ್. ಅದರಲ್ಲಿ ಯಾವತ್ತು ಸಿನಿಮಾದಲ್ಲಿ ನಾನು ನಟನೆ ಮಾಡಿದ್ದಕ್ಕೆ ಒಂದು ಚಪ್ಪಾಳೆ ತರ್ತಾರಲ್ಲ, ಆ ಸಿನಿಮಾ ಹೋಗಿ 100 ರೂಪಾಯಿ ಟಿಕೆಟು 200 ರೂಪಾಯಿ ಟಿಕೆಟ್ ಕೊಟ್ಟು ಅವ್ರು ದುಡ್ದಿರೋಂಥ ದುಡ್ಡಲ್ಲಿ ಟಿಕೆಟ್ ತೊಗೊಂಡು ನಮಗೆ ಬಂದು ನಮ್ಮನ್ನು ಎಂಕರೇಜ್ ಮಾಡಬೇಕು ಅಂತ ಬಂದು ಆ ಟೈಮ್ ಕೊಟ್ಟು ಒಂದು 2 ಅವರ್ 3 ಅವರ್ ಟೈಮ್ ಕೊಟ್ಟು ಆ ಟಿಕೆಟ್ ಕೊಟ್ಟು ತೊಗೊಂಡು ನಮ್ಮ ಫ್ಯಾಮಿಲಿಗಳು ನಾವೇನೋ ಜೀವನ ಮಾಡೋದಕ್ಕೆ ಅವ್ರು ಕೊಡ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು ಮ್ಯಾಮ್, ಇನ್ನೇನು ಬೇಕು ಹೇಳಿ. ಈಗ ಬಂದು ಇಂಟರ್ವ್ಯೂ ಮಾಡ್ತಿದ್ದೀರಾ, ಇವಾಗ ನಾನು ಕೂತಿದ್ದೀನಿ ಅಂದರೆ ನನ್ನ ಫ್ಯಾಮಿಲಿ ನಾವೇನೋ ಒಂದಷ್ಟು ಜನ ಸಪೋರ್ಟ್ ಮಾಡ್ತಿದ್ದೀವಿ. ಇವಾಗ ನೀವು ಬಂದಿರೋದಕ್ಕೆ ನಿಮ್ಮ ಫ್ಯಾಮಿಲಿ, ಅವರು ಕ್ಯಾಮ್ರಾಮ್ಯಾನು, ಅವರು ನಿಮ್ಮಿಬ್ಬರು ಕರ್ಕೊಂಬರೋ ಡ್ರೈವರು, ಇದು ನಮ್ಮಲ್ಲೇ ಇಷ್ಟು ಜನ ಅಂತಂದರೆ ಇನ್ನು ಎಷ್ಟು ಲಕ್ಷಾಂತರ ಜನ ಅವ್ರು ಕೊಡೋ ಟಿಕೆಟ್ ದುಡ್ಡಲ್ಲಿ ಬದುಕ್ತಿಲ್ಲ. ಅವ್ರು ಕೊಡೋ ಟಿಕೆಟ್ ದುಡ್ಡಲ್ಲೇ ತಾನೇ ಬದುಕ್ತಿರೋದು. ಹಂಗಿರ್ಬೇಕಾದ್ರೆ ಅದೇ ದೊಡ್ಡ ಅವಾರ್ಡ್ ಅಲ್ವಾ. ಬಿಗ್ ಬಾಸ್ ಟ್ರೋಫಿಗಿಂತ ಹೆಚ್ಚಾಗಿ ನಿಮ್ಮ ತಾಯಿಗೆ ನೀವು ದಿ ಬೆಸ್ಟ್ ಮಗ. ಹೌದಾ, ಥ್ಯಾಂಕ್ ಯು. ಏನು ಹೇಳಿದ್ರು ಸರ್ ತಾಯಿ, ಏನು ಹೇಳಿದ್ರು? ಫಸ್ಟು ತಂದೆ ತಾಯಿ ಇಬ್ಬರು ಖುಷಿ ಪಡ್ತಾರೆ, ಹೌದು ನಿಜ. ಆದರೆ ಏನಾದರೂ ಒಂದು ಹೇಳಿರ್ತಾರಲ್ವಾ, ಇಂದುವರೆಗೂ ಅಂದರೆ ಮಕ್ಕಳನ್ನ ಯಾವತ್ತಿದ್ರೂ ಹೊಗಳೋದಿಲ್ಲ ಅವರು ತಂದೆ ತಾಯಿ ಮುಂದೆ ಇದ್ದಾಗ. ಬೇರೆಯವ್ರ ಹತ್ರ ಹೇಳ್ಕೊತಾರೆ ನನ್ನ ಮಗ ಹಾಗೆ ಹೀಗೆ ಅಂತ, ಎದುರುಗಡೆ ಹೊಗಳೋದಿಲ್ಲ. ಸೊ ಅದು ಬೆಸ್ಟ್ ಏನು ಕಾಂಪ್ಲಿಮೆಂಟ್ ಬಂತು? ನನ್ನ ತಂದೆ ತಾಯಿ ಕಣ್ಣಲ್ಲಿ ನಾನು ಆಚೆ ಬಂದಿದ್ದು ಕೂಡ ಒಂದು ಕಣ್ಣಲ್ಲಿ ನೀರು ನೋಡಿಲ್ಲ, ಒಂದು ಡ್ರಾಪ್ ನೀರು ನೋಡಿಲ್ಲ. ಬಟ್ ನಮ್ಮ ತಾಯಿ ಹತ್ತಿದ್ದೇನು ಅಂತಂದರೆ ಬಿಗ್ ಬಾಸ್ ಮನೆಗೆ ಬಂದಾಗ ಯಾಕೆ ಮಗನೇ ಅಳ್ತೀಯ, ಯಾಕೆ ಮಗನೇ ಸುಮ್ಮನೆ ಏನಕ್ಕೆ ನೋವು ತಿಂತೀಯ ಅನ್ನೋ ಉದ್ದೇಶಕ್ಕೆ ಹೇಳಿದರು. ಅವಾಗೂ ಕಣ್ಣಲ್ಲಿ ನೀರು ಹಾಕಿಲ್ಲ. ನಮ್ಮ ತಂದೆ ಸುಮಾರು ದಿನ ಆಗಿತ್ತು ನೋಡಿ ಅಲ್ಲಿ ಅನ್ನೋದು ಬಿಟ್ಟರೆ ನಮ್ಮ ತಂದೆ ಖುಷಿಯಾಗಿದ್ದಾರೆ, ನಮ್ಮ ತಾಯಿ ಖುಷಿಯಾಗಿದ್ದಾರೆ. ಬಟ್ ಅವ್ರು ಏನಿಲ್ಲ, ಯಾವುದಕ್ಕೆ ನನ್ನ ತಂಗಿರೇ ಹೇಳಿದ್ರು, ನಿಮ್ಗೆ ಯಾವುದು ಎಕ್ಸ್ಪ್ಲನೇಷನ್ಸೇ ಬೇಡ, ನೀವು ಹೇಗಿದ್ದೀರೋ ನಾವು ಇಷ್ಟು ವರ್ಷ ನಿಮ್ಮನ್ನು ಹೇಗೆ ನೋಡಿದ್ದೀವೋ ಹಾಗೇ ಇದ್ದೀರಾ ಮನೇಲಿ, ಬಿಗ್ ಬಾಸ್ ಮನೇಲಿ ಅದೇ ರೀತಿ ಜೀವಿಸಿದ್ದೀರಾ. ನೀವು ಆಟ ಆಡಿರೋದು 100% ಅಲ್ಲ, ನಿಮ್ಮ ಎಫರ್ಟ್ 1000% ಎಫರ್ಟ್ ಹಾಕಿ ಇದು ಮಾಡಿದ್ರಿ ಅಂತ. ನನ್ನ ತಂಗಿ ಹೇಳ್ತಾಳೆ, ಬಿಗ್ ಬಾಸ್ ಹೇಳಿರೋಂಥ ಮಾತುಗಳು ಲಾಸ್ಟಲ್ಲಿ ನಾವು ವೋಟಿಂಗ್ ಕೇಳಬೇಕಾದ್ರೆ ಆ ಲಾಸ್ಟಲ್ಲಿ ಆ ಪ್ರಕ್ರಿಯೆ ಆಗಬೇಕಾದ್ರೆ ನನ್ನ ತಂಗಿನ 100 ಸಲ ಕೇಳಿದ್ದೀನಿ ಅಣ್ಣ, ಅಷ್ಟು ಚೆಂದ ಹೇಳಿದ್ದಾರೆ, ಅಷ್ಟು ಸೂಪರಾಗಿ ಹೇಳಿದ್ದಾರೆ ಬಿಗ್ ಬಾಸು, ನೀವು ಜೀವಿಸಿದ್ದೀರಾ ಮನೇಲಿ ಅಂತ ಹೇಳ್ತಾರೆ. ನೀವು ಗೆದ್ದಿರಿ ಅಂತ ಹೇಳ್ತಾರೆ. ಇನ್ನೊಬ್ಬ ತಂಗಿ ಇನ್ಸ್ಪೆಕ್ಟರ್ ತಂಗಿ ನೀವು ಗೆದ್ದಿರಿ ಅಣ್ಣ ಅಂತ ಹೇಳ್ತಾರೆ. ಸಾಕಲ್ವ, ಇನ್ನೇನಿದೆ. ನಿಮ್ಮದು ಬೇಸ್ ವಾಯ್ಸ್ ಇರೋದ್ರಿಂದ ಬಿಗ್ ಬಾಸ್ ವಾಯ್ಸ್ನ ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಇಮಿಟೇಟ್ ಮಾಡೋಕ್ಕೆ? ಅದು ಬೇರೆಯೇ, ಅದು ಆ ಫೀಲ್. ಬಿಗ್ ಬಾಸ್ ಏನಂತೇಳಿ ಉಗ್ರ ಮಂಜು ಅವರು ಈಗ ಗ್ಯಾರಂಟಿ ನ್ಯೂಸ್ ಜೊತೆಗೆ ಇಂಟರ್ವ್ಯೂ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ಲೈಂಡ್ಸನ್ನು ಕ್ಲೋಸ್ ಮಾಡಲಾಗುತ್ತದೆ. ನೀವು ಇಂಟರ್ವ್ಯೂ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು. ಇಲ್ಲ ಅದು ಇಮಿಡಿಯೇಟ್ ಮಾಡೋಕ್ಕೆ ಆಗಲ್ಲ. ಅಂದರೆ ವಾಯ್ಸೇ ಚಂದ, ಆ ಫೀಲಿಂಗೇ ಚಂದ, ಅದು ಹಂಗೆ ಇಟ್ಬಿಡಿ ಹಾಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.